ಮಲೆನಾಡಿನ ಪ್ರವೇಶ ದ್ವಾರ ಅಂತಲೇ ಹೆಸರಾಗಿರೋ ಶಿವಮೊಗ್ಗಗೆ ನಿಮ್ಮೆಲ್ರಿಗೂ ಸ್ವಾಗತ. ಇಲ್ಲಿ ಮಂಜಿನಿಂದ ಆವೃತವಾದ ಬೆಟ್ಟಗಳು, ಗರ್ಜಿಸೋ ಜಲಪಾತಗಳು, ಹಾಗೆ ಹಚ್ಚ ಹಸಿರಿನ ನೈಸರ್ಗಿಕ ಸೌಂದರ್ಯ ನಮ್ಮ ಕರ್ನಾಟಕದ ಒಂದು ಅದ್ಭುತ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇವತ್ತಿನ ವ್ಲಾಗ್ನಲ್ಲಿ ನಾವು ಸಕ್ಕರೆಬೈಲು, ಜೋಗ್ ಫಾಲ್ಸ್, ಸಿಗಂದೂರು, ಶೃಂಗೇರಿ, ಸಿರಿಮನೆ ವಾಟರ್ ಫಾಲ್ಸ್, ಹೊರನಾಡು, ಕಳಸ ಹಾಗೂ ಸಂಸೆ ಈ ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ವಿಜಯ್ ಟ್ರಾವೆಲ್ ಬಕೆಟ್ ಲಿಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇವತ್ತು ನಾವು ಮೊದಲಿಗೆ ನಮ್ಮ ಮೈಸೂರಿಂದ 260 ಕಿಲೋಮೀಟರ್ಸ್ ಹಾಗೂ ಶಿವಮೊಗ್ಗದಿಂದ 14 ಕಿಲೋಮೀಟರ್ಸ್ ದೂರದಲ್ಲಿರೋ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ. ತುಂಗಾ ನದಿ ಬ್ಯಾಕ್ ವಾಟರ್ನಲ್ಲಿ ಇರೋ ಎಲಿಫೆಂಟ್ ಕ್ಯಾಂಪ್ನ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಡೆಸ್ತಾರೆ. ಇಲ್ಲಿ ಆನೆಗಳನ್ನ ಟ್ರೈನ್ ಮಾಡೋದ್ರಿಂದ ಹಿಡಿದು ಅವುಗಳ ವೆಲ್ಫೇರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಲಾಗತ್ತೆ. ನೀವು ಈ ಬೇಸ್ ಕ್ಯಾಂಪ್ನ ಬೆಳಗ್ಗೆ 8:30ಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ವಿಸಿಟ್ ಮಾಡ್ಬೋದು. ಇಲ್ಲಿನ ಎಂಟ್ರಿ ಫೀಸ್ 50 ರೂಪೀಸ್ ಪರ್ ಪರ್ಸನ್. ಹಾಗೆ ನೀವು ಆನೆಗಳಿಗೆ ಸ್ನಾನ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರೆ ಅದಕ್ಕೆ ಎಕ್ಸ್ಟ್ರಾ 100 ರೂಪೀಸ್ ಪೇ ಮಾಡಬೇಕಾಗತ್ತೆ. ಸಕ್ಕರೆಬೈಲ್ ಎಲಿಫೆಂಟ್ ಕ್ಯಾಂಪ್ನ ನೋಡಿಕೊಂಡು ನಾವಿವಾಗ ಜೋಗ್ ಫಾಲ್ಸ್ ಕಡೆಗೆ ಹೊರಟಿದ್ದೀವಿ. ಜೋಗ್ ಫಾಲ್ಸ್ ಇಲ್ಲಿಂದ 120 ಕಿಲೋಮೀಟರ್ ದೂರ ಇದೆ. ಅಲ್ಲಿಗೆ ರೀಚ್ ಆಗೋಕ್ಕೆ ಸುಮಾರು 2.5ರಿಂದ 3 ಗಂಟೆ ಟೈಮ್ ಬೇಕಾಗತ್ತೆ. ಜೋಗ್ ಫಾಲ್ಸ್ ಇದನ್ನು ದ ಪ್ರೈಡ್ ಆಫ್ ಶಿವಮೊಗ್ಗ ಅಂತ ಕೂಡ ಕರೆಯಲಾಗುತ್ತೆ. 830 ಅಡಿ ಎತ್ತರದಿಂದ ಧುಮುಕು ಈ ಜೋಗ ಜಲಪಾತ ಶರಾವತಿ ನದಿಯಿಂದ ಹುಟ್ಟತ್ತೆ. ಹಾಗೆ ಇದು ಭಾರತದ ಒನ್ ಆಫ್ ದ ಟಾಲೆಸ್ಟ್ ವಾಟರ್ ಫಾಲ್ಸ್ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಹಾಗೆ ರಾಜ, ರಾಣಿ, ರೋರರ್, ರಾಕೆಟ್ ಅಂತ 4 ದಾರಿಗಳಾಗಿ ಬೀಳೋ ಸುಂದರವಾದ ದೃಶ್ಯವನ್ನು ನಾವು ಇಲ್ಲಿಂದ ನೋಡ್ಬೋದು. ಜೋಗ್ ಫಾಲ್ಸ್ನ ನೋಡಿಕೊಂಡು ನಾವಿವಾಗ ಸಿಗಂದೂರು ಕಡೆಗೆ ಹೊರಟಿದ್ದೀವಿ. ಇಲ್ಲಿಂದ ಸುಮಾರು 73 ಕಿಲೋಮೀಟರ್ಸ್ ದೂರ ಇದೆ. ರೀಚ್ ಆಗೋಕ್ಕೆ ನಮಗೆ ಸುಮಾರು 1.5ರಿಂದ 2 ಗಂಟೆ ಟೈಮ್ ಬೇಕಾಗತ್ತೆ. 3 ದಿಕ್ಕಲ್ಲೂ ಶರಾವತಿ ನದಿಯಿಂದ ಆವೃತವಾದ ಪವಿತ್ರವಾದ ಸಿಗಂದೂರು ಚೌಡೇಶ್ವರಿಯ ಸನ್ನಿಧಿಗೆ ನಾವಿವಾಗ ಬಂದಿದ್ದೀವಿ. ಇದು ಸಾಗರದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ನೀವು ಶಿವಮೊಗ್ಗ ವಿಸಿಟ್ ಮಾಡ್ತಿದ್ರೆ ಈ ಸ್ಥಳನ ಮಾತ್ರ ಮಿಸ್ ಮಾಡಬೇಡಿ. ಸಿಗಂದೂರು ನೋಡಿಕೊಂಡು ನಾವಿವಾಗ ಶೃಂಗೇರಿ ಕಡೆಗೆ ಹೊರಟಿದ್ದೀವಿ. ಇಲ್ಲಿಂದ ಸುಮಾರು 138ರಿಂದ 140 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ರೀಚ್ ಆಗೋಕ್ಕೆ 3.5 ಗಂಟೆಯಿಂದ 4 ಗಂಟೆ ಟೈಮ್ ಬೇಕಾಗತ್ತೆ. ಅದಕ್ಕೆ ನಾವಿವತ್ತು ತೀರ್ಥಹಳ್ಳಿನಲ್ಲೇ ಉಳ್ಕೊಂಡು ನಾಳೆ ಶೃಂಗೇರಿಗೆ ಹೊರಡೋ ಪ್ಲ್ಯಾನ್ ಮಾಡ್ತಿದ್ದೀವಿ. ತೀರ್ಥಹಳ್ಳಿಯಿಂದ 50 ಕಿಲೋಮೀಟರ್ಸ್ ದೂರದಲ್ಲಿದೆ ಇವತ್ತಿನ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಶೃಂಗೇರಿ. ರೀಚ್ ಆಗೋಕ್ಕೆ ನಮಗೆ 1ರಿಂದ 1.5 ಗಂಟೆ ಟೈಮ್ ಬೇಕಾಗತ್ತೆ. ತುಂಗಾ ನದಿ ತೀರದಲ್ಲಿ ನೆಲೆಸಿರೋ ಶೃಂಗೇರಿ ಒಂದು ತೀರ್ಥಕ್ಷೇತ್ರ. ಈ ಶೃಂಗೇರಿ ಶಾರದಾ ಪೀಠನ ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿದ್ದು. ಈ ದೇವಸ್ಥಾನ ಜ್ಞಾನ ಮತ್ತು ವಿದ್ಯೆಯ ದೇವತೆಯಾದ ಶಾರದೆಗೆ ಸಮರ್ಪಿತವಾಗಿದೆ. ಶೃಂಗೇರಿಯಿಂದ 19 to 20 ಕಿಲೋಮೀಟರ್ಸ್ ದೂರದಲ್ಲಿರೋ ಸಿರಿಮನೆ ವಾಟರ್ ಫಾಲ್ಸ್ಗೆ ನಾವಿವಾಗ ಹೊರಟಿದ್ದೀವಿ. ನೀವು ಶೃಂಗೇರಿಗೆ ಬಂದಾಗ ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇಲ್ಲಿನ ಎಂಟ್ರಿ ಫೀಸ್ 50 ರೂಪೀಸ್ ಪರ್ ಪರ್ಸನ್. 300 ಮೀಟರ್ಸ್ ಹೈಕ್ ಮಾಡಿದರೆ ಈ ಸುಂದರವಾದ ವಾಟರ್ ಫಾಲ್ಸ್ನ ನೀವು ನೋಡ್ಬೋದು. ಸಿರಿಮನೆ ವಾಟರ್ ಫಾಲ್ಸ್ನ ನೋಡಿಕೊಂಡು ನಾವಿವಾಗ ಹೊರನಾಡು ಕಡೆಗೆ ಹೊರಟಿದ್ದೇವೆ. ಇಲ್ಲಿಂದ ಸುಮಾರು 60 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾಗೆ ರೀಚ್ ಆಗೋಕ್ಕೆ ನಮಗೆ 2ರಿಂದ 2.5 ಗಂಟೆ ಟೈಮ್ ಬೇಕಾಗತ್ತೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದನ್ನು ಋಷಿ ಅಗಸ್ತ್ಯರವರು ಪ್ರತಿಷ್ಠಾಪನೆ ಮಾಡಿರೋದು ಅನ್ನೋ ಒಂದು ನಂಬಿಕೆ ಇದೆ. ಸುಮಾರು ವರ್ಷಗಳ ನಂತರ ಇದನ್ನು ಆದಿಶಂಕರಾಚಾರ್ಯರವರು ಪುನರ್ ನಿರ್ಮಾಣ ಮಾಡಿಸ್ತಾರೆ. ತಾಯಿ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾಗಿರೋ ಈ ದೇವಸ್ಥಾನದಲ್ಲಿ ಇಂದಿಗೂ ಬರೋ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ಕೊಡಲಾಗತ್ತೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಳಸ. ಇಲ್ಲಿಂದ ಜಸ್ಟ್ 5 to 6 ಕಿಲೋಮೀಟರ್ಸ್ ದೂರದಲ್ಲಿದೆ.
ಇಲ್ಲಿ ನೀವು ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾಗಿರೋ ಕಳಸೇಶ್ವರ ಟೆಂಪಲ್ನ ವಿಸಿಟ್ ಮಾಡ್ಬೋದು. ಕಳಸ ದೇವಸ್ಥಾನನ ನೋಡಿಕೊಂಡು ಇವತ್ತಿನ ಲಾಸ್ಟ್ ಡೆಸ್ಟಿನೇಷನ್ ಸಂಸೆ ಗಣಪತಿ ಟೆಂಪಲ್ ಕಡೆಗೆ ನಾವಿವಾಗ ಹೊರಟಿದ್ದೀವಿ. ಕಳಸದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿದೆ. ಹಚ್ಚ ಹಸಿರಿನ ಟೀ ಗಾರ್ಡನ್ ಮಧ್ಯೆ ಈ ದೇವಸ್ಥಾನನ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿಂದ ನೀವು ಕುದುರೆಮುಖ ಪೀಕ್ನ ಕೂಡ ನೋಡ್ಬೋದು. ನೀವು ಹೊರನಾಡಿಗೆ ಬಂದರೆ ಈ ಜಾಗನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವ್ಲಾಗ್ನ ಜೊತೆಗೆ. ಈ ವಿಡಿಯೋನಲ್ಲಿ ಸಿಕ್ಕಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.